ಇವತ್ತು ಬೆಳಗ್ಗೆನೇ ಜಲ್ದಿನೇ ಎದ್ಬಿಟ್ಟಿದೆ. ಗಣಪತಿ ಮುಂದೆ ರಂಗೋಲಿ ಹಾಕಿದ್ರು, ಯಾಕಂದ್ರೆ ನೇನೇನು ಹಾಕೋಕ್ಕಾಗಲಿಲ್ಲ, ಮಿಸ್ ಆಗೈತಿ, ಯಾರಿಗಾರು ಬಂದು ಹಾಕಿದ್ರು. ಸೊ ಇವತ್ತು ನಾನೇ ರಂಗೋಲಿ ಹಾಕಿನಿ. ಚೆನ್ನಾಗಿದೆ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ಅಂತೂ ಇಂತೂ ನಾವು ಬರೋ ನಂತರ ಆರತಿ ಸ್ಟಾರ್ಟ್ ಆಗಿತ್ತು. ಆದರೂ ಹೋಗಿ ಬಿಡುತ್ತೆ, ಆರತಿ ಕುಂತ್ಬಿಟ್ಟು ಮತ್ತು ಆಮೇಲೆ ಮನೆಗೆ ಬಂದು ಆರತಿ ಅನ್ನೋದು ನೋಡ್ರಿ. ಸ್ವಲ್ಪ ಬಿಡೋಣ ನೋಡ್ರಿ, ಎಷ್ಟು ಜಿಗಾತಾನ ಖುಷಿ ನೋಡ್ರಿ. ಅವ್ರು ಖುಷಿ ಎಲ್ಲರಿಗೂ ಆರೋದು, ಎಲ್ಲರಿಗೂ ಆರೋದು. ಬಿಟ್ರು ಅದು ಅಕ್ಕಿನ ಜೊತೆಗೆ ಅನ್ನೀನು ಚಲೋ ಮಾಡೋಣ ಆಟ ಮಾಡೋಣ. ಇಬ್ಬರು ಎಷ್ಟು ಚಂದ ಆಡತ್ತಾರ. ಸ್ಟ್ರೇಟ್ ಡಾಗ್ ಭಾಳ ಚಲೋ ಇರ್ತಾವ್ರಿ. ಒಬ್ಬೊಬ್ರು ಒಂದೊಂದು ಮನೆಗೆ ಸಾಕಿದ್ರು ಸ್ಟ್ರೇಟ್. ನಮ್ಮ ಇದ್ರೊಳಗೆ ಕರ್ನಾಟಕದಾಗ ಜಾಸ್ತಿ ಸ್ಟ್ರೇಟ್ ಡಾಗ್ ಉಳಿಯಂಗಿಲ್ಲ. ಸೊ ಎಷ್ಟೇ ಆದ್ರೂ ಬೇರೆ ನಾಯಿ ಜಾತಿನೂ ನಾಯಿನೂ ಇರ್ತೈತಿ. ಬಟ್ ಇವನು ಸ್ವಲ್ಪ ಪ್ರೀತಿ ವಿಶ್ವಾಸ ಕೊಡ್ರಿ ನಿಮ್ಗೆಲ್ಲ ತಿಳ್ಕೊತಿರ್ತೀನಿ. ಯಾಕಂದ್ರೆ ಅವರು ಭಾಳ ವಿಶ್ವಾಸ ಇರ್ತಾರೆ. ಸ್ವಲ್ಪ ನಾಲ್ಕು ಮಟ್ಟಿ ಹೊಡ್ಕೊಂಡೆ. ಆಮೇಲೆ ನಾನು ಉಪವಾಸ ಐತಿ ಬತ್ತು, ಅದಕ್ಕೆ ನನಗೋಸ್ಕರ ಸಾಬಾಕಿ ಹೊಡ್ಕೊಂಡೆ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಮತ್ತು ಉಪವಾಸಿನ ಉಪ್ಪೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟೆ. ಮತ್ತು ನಾನು ಬೆಳಗ್ಗೆನೇ ನೆನೆಯಾಗ ಹಚ್ಚಿದೆ. ಹಿಂಗೆ ಉದುರಿದ್ರು ಇದ್ರನ್ನ ಇದು ಏನಂತಾರೆ ಇದನ್ನು ಸಾಬಾಕಿ ಚೆನ್ನಾಗಿ ಆಗೋದು. ಯಾಕಂದ್ರೆ 2-3 ತಾಸು ಆದ್ರೆ 3-4 ತಾಸು ಅಂದ್ರೆ ಮಿನಿಮಮ್ ಅದಕ್ಕೆ ಇದಕ್ಕೆ ಎಣ್ಣೆ ಆಗ ಬಿಡಬೇಕು. ಆಮೇಲೆ ಎಣ್ಣೆ ಒಳಗೆ ಸ್ವಲ್ಪ ಮೆಣಸಿನ್ಕಾಯಿ, ಶೇಂಗಾ ಹಾಕೊಂಡೆ. ಶೇಂಗಾನು ರುಬ್ಕೊಂಡು ಹಾಕೊಂಡು ಬೆಳಕಿತ್ತು. ಮತ್ತು ಹಂಗೆ ತಿನ್ನೋದು ಜಾಸ್ತಿ ಇಷ್ಟ ಆಗುತ್ತೆ. ಅದ್ರ ಸಲುವಾಗಿ ನಾನು ಶೇಂಗಾ ಹಂಗೆ ಹಾಕಿದೆ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಉಳ್ಳಾಗಡ್ಡೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನನಗೆ ಬ್ರೌನಿ ಮೇಲೆ ಉಳ್ಳಾಗಡ್ಡೆ ತಿನ್ನೋಕೆ ವಾಸ ಆಗ್ತೈತಿ. ಆಮೇಲೆ ಸ್ವಲ್ಪ ನಮ್ದು ಏನು ಸಾಬಾಕಿ ಇತ್ತಲ್ಲ ಅದನ್ನು ಹಾಕ್ಬಿಟ್ಟೆ. ಅದನ್ನು ಹಾಕಿ ಸಾಬಾಕಿ ಸ್ವಲ್ಪ ಇದು ಮಾಡ್ಕೊಂಡು ಹಾಕಿ ತಿರುಗಾಡ್ತಿದ್ದೆ. ಸ್ವಲ್ಪ ಜಲ್ದಿನೇ ತಿರುಗಾಡ್ತಿದ್ವಿ. ಲೋ ಫ್ಲೇಮಲ್ಲಿ ಇಟ್ಟು ಎಲ್ಲ ಇದು ಮಾಡಿರಿ. ಯಾಕಂದರೆ ನಾವು ಎಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಇದ್ರ ಆಗುತ್ತೆ. ಸ್ವಲ್ಪ ಜಾಸ್ತಿ ಫ್ಲೇಮಲ್ಲಿ ಹಾಕಿದ್ವಿ ಅಂದರೆ ಅದ್ರದ್ದು ಏನೈತಿ, ಅದು ಸ್ವಲ್ಪ ನೀರು ಬಿಡ್ತೈತಲ್ಲ ಅದೆಲ್ಲ ಕೆಳಗೆ ಅಂಟ್ಕೊಡೈತಲ್ಲ ನೋಡ್ರಿ. ಎಲ್ಲಿದ್ದು ಬರೀ ನೀಲ್ ಹೊಂಟ ಬೈ ಕಡೆ ಹೊಡಿತೀನಿ ಬಾ ಸಮ. ಗಾಡಿಯಲ್ಲಿ ಜವಾರಿ ನಂತರ ಫೈನಲಿ ಮನೆಗೆ ಬಂದ್ವಿ. ಇವಾಗ ಬರೋಕೆ ನಾಟಕ ಮಾಡತ್ತಾ ಜಗ್ಗಿದ್ರು ಬರಲಿಲ್ಲ. ಗಾಡಿ ಬಂದು